ಕೈಗಾ ಅಣುಸ್ಥಾವರದಲ್ಲಿ ಕೆಲಸ. ದೇವರು ಧರ್ಮದ ಮೇಲೆ ಅಪಾರ ನಂಬಿಕೆ. ಯಾವತ್ತೂ ಅಣುಸ್ಥಾವರ ಪ್ರದೇಶದಲ್ಲಿ ಇರುವ ಇಲ್ಲಿನ ನೌಕರರು ಹಾಗೂ ಅವರ ಕುಟುಂಬ ಸದಸ್ಯರು ಈ ಶ್ರಾವಣ ಮಾಸದಲ್ಲಿ ಕೈಗಾದಿಂದ ಉಳವಿ ಚೆನ್ನಬಸವೇಶ್ವರನ ಸನ್ನಿಧಿಗೆ ಪಾದಯಾತ್ರೆ ಕೈಗೊಂಡಿದ್ದರು. ಕಾಲ್ನಡಿಗೆಯಲ್ಲೇ 48 ಕಿಲೋಮೀಟರ್ ದೂರವನ್ನು ಉತ್ಸಾಹದಿಂದ ಕ್ರಮಿಸಿದರು. ಭಜನೆ ಪದ ಹಾಡುತ್ತಾ ಕದ್ರಾ ಅಣಶಿ ಮಾರ್ಗದ ಘಟ್ಟ ಪ್ರದೇಶದಲ್ಲಿ ಸಾಗುತ್ತಿದ್ದವರೆಲ್ಲ ಯಾವುದೋ ಭಜನಾ ಮಂಡಳಿ ಸದಸ್ಯರೇನೋ ಅಂದುಕೋಬೇಡಿ. ಇವರೆಲ್ಲ ರಾಜ್ಯದ ಏಕೈಕ ಅಣುಸ್ಥಾವರ ಕೈಗಾದ ನೌಕರರು ಹಾಗೂ ಅವರ ಕುಟುಂಬ ಸದಸ್ಯರು. ಉಳವಿ ಚೆನ್ನಬಸವೇಶ್ವರನ ಮೇಲಿನ ಭಕ್ತಿ, ಧಾರ್ಮಿಕ ಮನೋಭಾವ, ಪರಿಸರದ ಮೇಲಿನ ಪ್ರೀತಿ ಹಾಗೂ ಹೊರ ರಾಜ್ಯದ ನೌಕರರಿಗೆ ಉಳವಿ ಮಹತ್ವ ತಿಳಿಸುವ ಉದ್ದೇಶದಿಂದ ಕಳೆದ 12 ವರ್ಷದಿಂದ ಶ್ರಾವಣ ಮಾಸದಲ್ಲಿ ಪಾದಯಾತ್ರೆ ನಡೆಯುತ್ತಿದೆ. ಕೈಗಾ ನೌಕರರ ವಸತಿ ಸಂಕೀರ್ಣದಿಂದ ಧಾರ್ಮಿಕ ಕ್ಷೇತ್ರದವರೆಗೆ 48 ಕಿಲೋಮೀಟರ್ ಪಾದಯಾತ್ರೆಯಲ್ಲಿ ಸಾಗಿದ್ರು. ಏನೋ ಒಂದು ಪಾದಯಾತ್ರೆ ಅಂತ ಮಾಡ್ತೀವಿ ಅಂತ ನಮ್ಗೆ ಖುಷಿ ಆಗ್ತದೆ. ಮತ್ತೆ ನಮ್ಮ ಟೌನ್ಶಿಪ್ ಅಲ್ಲಿ ಎಲ್ಲರೂ ಸಹಕಾರದಿಂದ ಒಗ್ಗಟ್ಟಾಗಿ ನಾವು ಸಾಮೂಹಿಕವಾಗಿ ಒಂದು ತಿಂಡಿ, ಒಂದು ದೇವ್ರ ಕೃಪೆಗೆ ಪಾತ್ರರಾಗ್ತೀವಿ ಅಂತ ನನಗೆ ತುಂಬ ಹೆಮ್ಮೆ ಅನ್ನಿಸ್ತದೆ. ಇವತ್ತಿನ ದಿನದಲ್ಲಿ 13 ದಿನದ ಯಾತ್ರೆಗಳಿಂದ ಈಗ 200 ಜನ ಪಾದಯಾತ್ರಿಗಳು ಪಾಲ್ಗೊಳ್ತಾ ಇದ್ದಾರೆ. ಪ್ರತಿ ವರ್ಷದಿಂದ ವರ್ಷಕ್ಕೆ ಭಾರಿ ವಿಜೃಂಭಣೆಯಿಂದ ನಡೀತಾ ಇದೆ. ಈ ಪಾದಯಾತ್ರೆಯಿಂದ ನಮಗೆಲ್ಲ ಮಾನಸಿಕ ನೆಮ್ಮದಿ ಮತ್ತು ದೇವರ ಒಂದು ಭಕ್ತಿ. ಕೈಗಾದಲ್ಲಿ ರಾಜ್ಯ ಹಾಗೂ ಹೊರ ರಾಜ್ಯಗಳ ಜನರು ಕಾರ್ಯನಿರ್ವಹಿಸುತ್ತಾರೆ. ಅಲ್ಲದೆ ಕೈಗಾ ಉಳವಿಗೆ ಸನಿಹದ ಧಾರ್ಮಿಕ ಕ್ಷೇತ್ರವಾದ್ದರಿಂದ ಇಲ್ಲಿನ ಚಾರಿತ್ರಿಕ ಮತ್ತು ಧಾರ್ಮಿಕ ಹಿನ್ನೆಲೆ ಮಹತ್ವವನ್ನು ಪಾದಯಾತ್ರೆ ಮೂಲಕ ಅರಿಯುತ್ತಿದ್ದಾರೆ. ನಾವು ಕೈಗಾದಲ್ಲಿ ಅಣುಸ್ಥಾವರದ ಮೂಲಕ ಉಚ್ಚತಮ ಒಂದು ವೈಜ್ಞಾನಿಕ ಹಾಗೂ ತಾಂತ್ರಿಕ ರೀತಿಯಿಂದ ವಿದ್ಯುತ್ ಶಕ್ತಿಯನ್ನು ಉತ್ಪಾದನೆಯ ಒಂದು ಕ್ರಿಯೆಯಲ್ಲಿ ನಾವು ತೊಡಗಿಸಿಕೊಂಡಿದ್ದೇವೆ. ಈ ಒಂದು ಧರ್ಮವನ್ನು ನಾವು ದೇಹವನ್ನು ದಂಡಿಸಿ ನಡೆದು ದೇವರ ಒಂದು ದರ್ಶನ ಪಡೆಯುವಂಥ ಒಂದು ಪೂರ್ತಿ ದಿನ ನಾವು ಪರಿಸರದೊಂದಿಗೆ ಒಂದು ಒಡನಾಟವನ್ನು ಬೆಳೆಸಿಕೊಳ್ತೇವೆ. ಅಣುಸ್ಥಾವರ ನೌಕರರ ಶ್ರಮ, ಸಂಪ್ರದಾಯ ಮತ್ತು ಧಾರ್ಮಿಕ ಮನೋಭಾವದ ಮೂಲಕ ಚರಿತ್ರೆ ತಿಳಿಯುವ ಕುತೂಹಲ ಅನುಕರಣೀಯ. ನಾಗರಾಜ್ ಹರಪನಹಳ್ಳಿ, ETV ನ್ಯೂಸ್, ಕಾರವಾರ.